ನಮಸ್ಕಾರ ಬಂಧುಗಳೇ. ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಈ 55 ದಿನಗಳ ಅದ್ಭುತ ಪಯಣದ 11ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಂಧುಗಳೇ, ಕಳೆದ 10 ದಿನಗಳಲ್ಲಿ ನಾವು ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಇಂದು ನಾವು ಬ್ರಹ್ಮಾಂಡದ ಅತ್ಯಂತ ಶಕ್ತಿಯುತವಾದ ಭಾವನೆಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕೃತಜ್ಞತೆ. ಇಂದಿನ ಸಂಕಲ್ಪ ಏನಪ್ಪ ಅಂತಂದರೆ, ಹೇ ಪರಮಾತ್ಮ, ನನ್ನ ಬಳಿ ಇರುವುದೆಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಈ ಒಂದು ವಾಕ್ಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ತಾಕತ್ತನ್ನು ಹೊಂದಿದೆ. ಕೃತಜ್ಞತೆ ಅಂದರೆ ಏನು ಅಂದರೆ, ನಮಗೆ ಇಲ್ಲದಿರುವುದರ ಬಗ್ಗೆ ಯೋಚಿಸಿ ಕೊರಗುವುದು ಮನುಷ್ಯನ ಸಹಜ ಗುಣ. ಆದರೆ ನಮ್ಮ ಬಳಿ ಇರುವುದನ್ನು ಗುರುತಿಸಿ ಧನ್ಯತಾ ಭಾವ ಹೊಂದುವುದೇ ಆಧ್ಯಾತ್ಮ ಕೃತಜ್ಞತೆ. ಯೋಚಿಸಿ ನೋಡಿ, ಇಂದು ನೀವು ಉಸಿರಾಡುತ್ತಿದ್ದೀರಿ ಎಂದರೆ ಅದೊಂದು ವರ. ನಿಮಗೆ ಕುಡಿಯಲು ನೀರು, ಇರಲು ಮನೆ, ಪ್ರೀತಿಸುವ ಕುಟುಂಬ ಇದೆ ಎಂದರೆ ನೀವು ಕೋಟ್ಯಂತರ ಜನಕ್ಕಿಂತ ಅದೃಷ್ಟವಂತರು. ಪರಮಾತ್ಮ ನಮಗೆ ಕೊಟ್ಟಿರುವ ಈ ಸಣ್ಣ ಸಣ್ಣ ಕೊಡುಗೆಗಳನ್ನು ನಾವು ಗಮನಿಸುವುದೇ ಇಲ್ಲ. ಯಾವಾಗ ನಾವು ಇದ್ದದ್ದಕ್ಕೆ ಧನ್ಯವಾದ ಹೇಳುತ್ತೇವೆ, ಆಗ ಇಲ್ಲದ್ದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಪರಮಾತ್ಮ ಎಂದರೆ ಕೇವಲ ದೇವಸ್ಥಾನದಲ್ಲಿರುವಂತಹ ವಿಗ್ರಹ ಅಲ್ಲ, ಅದು ನಮ್ಮೊಳಗೆ ಇರುವ ಚೈತನ್ಯ. ಈಗ ನಾವು ಯಾವ ಯಾವ ವಿಷಯಗಳಿಗೆ ಕೃತಜ್ಞತೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಆರೋಗ್ಯಕ್ಕೆ. ನಿಮ್ಮ ದೇಹದ ಪ್ರತಿಯೊಂದು ಅಂಗ ಸರಿಯಾಗಿ ಕೆಲಸ ಮಾಡುತ್ತಿರುವುದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ನನ್ನೊಟ್ಟಿಗೆ ಒಮ್ಮೆ ಹೇಳಿ, ಹೇ ಪರಮಾತ್ಮ, ನನ್ನ ದೇಹದ ಪ್ರತಿಯೊಂದು ಅಂಗ ಸರಿಯಾಗಿ ಕೆಲಸ ಮಾಡುತ್ತಿರುವುದಕ್ಕಾಗಿ ನಾನು ನಿನಗೆ ಧನ್ಯವಾದವನ್ನು ಹೇಳುತ್ತೇನೆ. ಎರಡನೇದಾಗಿ ಅವಕಾಶಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮ ಕೆಲಸ, ನಿಮ್ಮ ಜ್ಞಾನ, ನಿಮಗೆ ಸಿಕ್ಕ ಸವಾಲುಗಳು ಇವೆಲ್ಲವೂ ನಿಮ್ಮನ್ನು ಬೆಳೆಸಲು ಬಂದಂಥ ಅವಕಾಶಗಳಾಗಿರುತ್ತವೆ. ಇವುಗಳಿಗಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೂರನೆಯದಾಗಿ ನಮಗೆ ಬಂದಿರುವಂತಹ ಸಂಕಷ್ಟಗಳಿಗೆ ನಾವು ಕೃತಜ್ಞತೆಯನ್ನು ತಿಳಿಸಬೇಕು. ಕಷ್ಟಗಳು ನಮಗೆ ಬಂದಾಗ ಅದನ್ನು ನಾವು ದೂಷಿಸಬಾರದು. ಪರಮಾತ್ಮ, ಈ ಕಷ್ಟದ ಮೂಲಕ ನೀನು ನನಗೆ ಏನು ಕಲಿಸುತ್ತಿದ್ದೀಯೋ ಅದಕ್ಕೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಎಂದು ಹೇಳಿ ನೋಡಿ. ನಿಮ್ಮ ನೋವು ತಕ್ಷಣವೇ ಕಡಿಮೆಯಾಗುತ್ತೆ. ನಾನು ಪ್ರತಿದಿನ ಹೇಳುವಂತೆ ಈ ವಿಡಿಯೋವನ್ನು ನೀವು ರಾತ್ರಿ ಮಲಗುವ ಮುನ್ನವೇ ನೋಡಬೇಕು. ಯಾಕೆ ಗೊತ್ತಾ? ನಾವು ಮಲಗುವ ಮುನ್ನ ಯಾವ ಆಲೋಚನೆ ಮಾಡುತ್ತೇವೆಯೋ ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ. ನೀವು ದೂರು ಕೊಡುತ್ತಾ ಮಲಗಿದರೆ ನಿಮ್ಮ ನಾಳೆ ಕೂಡ ದೂರುಗಳಿಂದಲೇ ಕೂಡಿರುತ್ತೆ. ಅದೇ ನೀವು ಪರಮಾತ್ಮ, ನಾನು ಕೃತಜ್ಞನಾಗಿದ್ದೇನೆ ಎಂಬ ಭಾವದಿಂದ ಮಲಗಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲು ಶುರುವಾಗುತ್ತವೆ. ಇಂದಿನ ಅಭ್ಯಾಸದ ಬಗ್ಗೆ ನೋಡೋದಾದರೆ, ಈಗ ಕಣ್ಣು ಮುಚ್ಚಿ ನನ್ನೊಂದಿಗೆ ಈ ಕ್ರಿಯೆಯನ್ನು ಮಾಡಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಪರಮಾತ್ಮನನ್ನು ನೆನೆಯಿರಿ. ಈ ವಾಕ್ಯವನ್ನು 3 ಬಾರಿ ಭಕ್ತಿಯಿಂದ ಹೇಳಿ. ಹೇ ಪರಮಾತ್ಮ, ನನ್ನ ಬಳಿ ಇರುವುದೆಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಹೇ ಪರಮಾತ್ಮ, ನನ್ನ ಬಳಿ ಇರುವುದೆಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಇಂದು ನಿಮಗೆ ನಡೆದಂತಹ ಒಂದು ಒಳ್ಳೆಯ ಘಟನೆಯನ್ನು ನೆನಪಿಸಿಕೊಂಡು ಧನ್ಯವಾದ ಹೇಳಿ. ಈ ಸಣ್ಣ ಅಭ್ಯಾಸ ನಿಮ್ಮ ರಾತ್ರಿಯ ನಿದ್ರೆಯನ್ನು ಮತ್ತು ನಾಳೆಯ ಭವಿಷ್ಯವನ್ನು ಸುಂದರವಾಗಿರಿಸುತ್ತದೆ. ಗೆಳೆಯರೇ, ಕೃತಜ್ಞತೆ ಎನ್ನುವುದು ಕೇವಲ ಪದವಲ್ಲ, ಅದೊಂದು ಜೀವನ ಪದ್ಧತಿ.
ನಾಳೆ 12ನೆಯ ದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೃತಜ್ಞತೆಯ ಭಾವದಲ್ಲಿರಿ, ಸಂತೋಷವಾಗಿರಿ. ಮಲಗುವ ಮುನ್ನ ಈ ವಿಡಿಯೋವನ್ನು ತಪ್ಪದೇ ನೋಡಿ ಮತ್ತು ನಿಮ್ಮ ಆಪ್ತರಿಗೂ ಹಂಚಿಕೊಳ್ಳಿ. ಶುಭರಾತ್ರಿ. ಧನ್ಯವಾದಗಳು. ಹೇ ಪರಮಾತ್ಮ, ನಾನು ಏನೇನೆಲ್ಲ ಪಡೆದುಕೊಂಡಿದ್ದೇನೆ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಶುಭರಾತ್ರಿ. ಜೈ ಶ್ರೀಕೃಷ್ಣ.